ಎಲ್ಲರಿಗೂ ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಪ್ರತಿದಿನ ಕೇವಲ ಒಂದು ವೀಳ್ಯದೆಲೆ ಇದು ನಿಮ್ಮ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತಾ, ಬಾಯಿ ದುರ್ವಾಸನೆಯನ್ನ ಕಡಿಮೆ ಮಾಡುತ್ತಾ, ಕಫ ಸಮಸ್ಯೆಗೆ ಸಹಾಯ ಮಾಡುತ್ತಾ. ನಮ್ಮ ಹಿರಿಯರು ಊಟದ ನಂತರ ತಾಂಬೂಲ ಯಾಕೆ ಸೇವಿಸ್ತಿದ್ರು ಗೊತ್ತಾ? ಅದು ಕೇವಲ ಸಂಪ್ರದಾಯವಾಗಿತ್ತಾ ಅಥವಾ ಅದರ ಹಿಂದೆ ಆರೋಗ್ಯದ ದೊಡ್ಡ ರಹಸ್ಯವೇ ಇತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಆಯುರ್ವೇದ ಏನ್ ಹೇಳುತ್ತೆ ಮತ್ತು ವೀಳ್ಯದೆಲೆಯನ್ನ ಯಾವ ರೀತಿಯಲ್ಲಿ ಸೇವಿಸಿದ್ರೆ ಹೆಚ್ಚು ಪ್ರಯೋಜನ ಎಂಬುದನ್ನ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಕೊನೆಯಲ್ಲಿ ಬಹುತೇಕ ಜನರು ಈ ವೀಳ್ಯದೆಲೆಯನ್ನ ತಿನ್ನುವಾಗ ಮಾಡುವಂತಹ ಒಂದು ದೊಡ್ಡ ತಪ್ಪಿನ ಬಗ್ಗೆ ತಿಳಿಸ್ತೇನೆ. ಸ್ನೇಹಿತರೆ, ನಮ್ಮ ಅಜ್ಜ ಅಜ್ಜಿಯರು ಊಟದ ನಂತರ ವೀಳ್ಯದೆಲೆ ತಿಂತಾ ಇದ್ರು. ವೀಳ್ಯದೆಲೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಯಾಕೆ? ಭಾರತೀಯ ಸಂಸ್ಕೃತಿಯಲ್ಲಿ ವೀಳ್ಯದೆಲೆಯನ್ನ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಪೂಜೆ, ಮದುವೆ, ಗೃಹ ಪ್ರವೇಶ, ನಾಮಕರಣ ಸೇರಿದಂತೆ ಬಹುತೇಕ ಎಲ್ಲಾ ಶುಭ ಕಾರ್ಯಗಳಲ್ಲಿ ತಾಂಬೂಲಕ್ಕೆ ವಿಶೇಷವಾದಂತಹ ಸ್ಥಾನವಿದೆ. ಆಯುರ್ವೇದದಲ್ಲಿ ವೀಳ್ಯದೆಲೆಯನ್ನ ಉಷ್ಣಗುಣ ಹೊಂದಿರುವ ಔಷಧೀಯ ಸಸ್ಯ ಅಂತ ಹೇಳ್ತಾರೆ. ಇದರಲ್ಲಿರುವ ನೈಸರ್ಗಿಕ ಸಸ್ಯ ರಾಸಾಯನಿಕಗಳು ದೇಹದ ಕೆಲವು ಕ್ರಿಯೆಗಳಿಗೆ ಸಹಾಯ ಮಾಡುತ್ತೆ. ಮೊದಲನೇದಾಗಿ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ. ವೀಳ್ಯದೆಲೆ ಬಾಯಿಯಲ್ಲಿ ಲಾಲಾರಸದ ಉತ್ಪತ್ತಿಯನ್ನ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ. ಇದರಿಂದ ಆಹಾರ ಜೀರ್ಣಿಸಿಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಉಬ್ಬರ, ಅಜೀರ್ಣದಂತಹ ಸಾಮಾನ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡೋಕೆ ಇದು ನೆರವಾಗುತ್ತೆ. ಆದ್ರಿಂದಲೇ ಹಿಂದಿನ ಕಾಲದಲ್ಲಿ ಊಟದ ನಂತರ ತಾಂಬೂಲ ಸೇವಿಸುವ ಅಭ್ಯಾಸ ಇತ್ತು. ಇನ್ನು ಎರಡನೆಯದಾಗಿ ಕಫ ಸಮಸ್ಯೆಗೆ ಸಹಾಯವಾಗುತ್ತೆ. ಆಯುರ್ವೇದದ ಪ್ರಕಾರ ವೀಳ್ಯದೆಲೆ ಕಫ ಮತ್ತು ವಾತದೋಷವನ್ನ ನಿವಾರಿಸುವುದಕ್ಕೆ ಸಹಕಾರಿಯಾಗಿದೆ. ಕಫ ಕಟ್ಕೊಳ್ಳೋದು, ಪದೇ ಪದೇ ನೆಗಡಿ, ಕೆಮ್ಮು, ಗಂಟಲು ಭಾರವಾಗೋದು ಇಂತಹ ಸಮಸ್ಯೆಗಳಿಗೆ ಇದು ಆರಾಮವನ್ನ ನೀಡುತ್ತೆ. ಆದ್ರೆ ತೀವ್ರ ಉಸಿರಾಟದ ಸಮಸ್ಯೆ ಅಥವಾ ಸೋಂಕಿಗೆ ವೈದ್ಯಕೀಯ ಚಿಕಿತ್ಸೆ ಅಗತ್ಯ ಅನ್ನೋದನ್ನ ಮರಿಬೇಡಿ. ಇನ್ನು ಮೂರನೇದಾಗಿ ಬಾಯಿ ಆರೋಗ್ಯವನ್ನ ಕಾಪಾಡುತ್ತೆ. ವೀಳ್ಯದೆಲೆಯಲ್ಲಿ ನೈಸರ್ಗಿಕ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣಗಳಿರುವುದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ಇದು ಬಾಯಿಲಿರುವಂತಹ ಕೆಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಇದರಿಂದ ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತೆ. ಇನ್ನು ನಾಲ್ಕನೇದಾಗಿ ಆಂಟಿ ಆಕ್ಸಿಡೆಂಟ್ಗಳ ಉತ್ತಮ ಮೂಲ. ವೀಳ್ಯದೆಲೆಯಲ್ಲಿ ಫಿನಾಲಿಕ್ ಸಂಯುಕ್ತಗಳ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ. ಇವು ದೇಹದ ಕೋಶಗಳನ್ನ ಫ್ರೀ ರಾಡಿಕಲ್ ಹಾನಿಯಿಂದ ರಕ್ಷಿಸೋಕೆ ನೆರವಾಗುತ್ತೆ. ಇದರ ಪರಿಣಾಮವಾಗಿ ಒಟ್ಟಾರೆ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ರಕ್ತ ಪರಿಚಲನೆಗೆ ಸಹಾಯವಾಗುತ್ತೆ. ಆಯುರ್ವೇದದ ಪ್ರಕಾರ ವೀಳ್ಯದೆಲೆ ದೇಹದಲ್ಲಿನ ರಕ್ತ ಸಂಚಾರವನ್ನ ಉತ್ತೇಜಿಸೋಕೆ ಸಹಾಯ ಮಾಡುತ್ತೆ. ಆರನೇದಾಗಿ ಚೈತನ್ಯ ಮತ್ತು ಏಕಾಗ್ರತೆ. ವೀಳ್ಯದೆಲೆಯ ಪರಿಮಳ ಮತ್ತು ಅದರಲ್ಲಿರುವ ಕೆಲವು ನೈಸರ್ಗಿಕ ಅಂಶಗಳು ತಾಜಾತನದ ಅನುಭವವನ್ನ ನೀಡುತ್ತೆ. ಇದರಿಂದ ಕೆಲಸ ಮಾಡುವಾಗ ಚುರುಕುತನ ಹೆಚ್ಚಾಗುತ್ತೆ. ಸ್ನೇಹಿತರೆ, ಈ ವೀಳ್ಯದೆಲೆಯನ್ನ ಸೇವಿಸೋದ್ರಿಂದ ಶರೀರದಲ್ಲಿ ಕಫದ ದೋಷ ಹೆಚ್ಚಾದಾಗ ಅತಿಯಾದ ಆಲಸ್ಯ, ಹಗಲು ಹೊತ್ತಿನಲ್ಲಿ ನಿದ್ದೆ ಬರೋದು, ಸುಸ್ತು ಹಾಗೂ ಖಿನ್ನತೆ ಕಾಡುತ್ತೆ. ವೀಳ್ಯದೆಲೆಯ ಸೇವನೆ ಮೆದುಳನ್ನ ಚುರುಕುಗೊಳಿಸಿ ದೈಹಿಕ ಮತ್ತು ಮಾನಸಿಕ ಜಡತ್ವವನ್ನು ದೂರ ಮಾಡುತ್ತೆ. ಸ್ನೇಹಿತರೆ, ಅಂದಹಾಗೆ ವೀಳ್ಯದೆಲೆಯಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳು ಇವೆ. ಆದ್ರೆ ಇದು ಯಾವುದೇ ರೋಗಕ್ಕೆ ಮಂತ್ರದಂತೆ ಕೆಲಸ ಮಾಡುವ ಔಷಧಿ ಅಲ್ಲ. ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ ಹಾಗೆ ಆರೋಗ್ಯಕರವಾದಂತಹ ಜೀವನ ಶೈಲಿಯ ಜೊತೆಗೆ ಮಿತವಾಗಿ ಬಳಸಿದ್ರೆ ಇದರ ಲಾಭವನ್ನ ಪಡೆಯಬಹುದು. ಸ್ನೇಹಿತರೆ, ಹೆಚ್ಚಿನ ಜನರು ವೀಳ್ಯದೆಲೆ ತಿನ್ನುವಾಗ ಮಾಡುವ ಒಂದು ತಪ್ಪಿನಿಂದ ಅದರ ಲಾಭವೇ ಸಿಗೋದಿಲ್ಲ. ವೀಳ್ಯದೆಲೆ ತಿನ್ನುವ ಸರಿಯಾದ ವಿಧಾನ ಏನಂದ್ರೆ ವೀಳ್ಯದೆಲೆಯನ್ನ ಸಾಧ್ಯವಾದಷ್ಟು ಸ್ವಚ್ಛವಾಗಿ ತೊಳೆದು ಸುಣ್ಣ ಅಥವಾ ಅಡಿಕೆ ಇಲ್ಲದೆ ಸೇವಿಸೋದು ಉತ್ತಮ. ತಂಬಾಕು ಅಥವಾ ಗುಟ್ಕಾ ಸೇರಿಸಿ ಸೇವಿಸೋದು ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರಕ ಮತ್ತು ಬಾಯಿ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವೀಳ್ಯದೆಲೆಯ ಆಯುರ್ವೇದಿಯ ಮಹತ್ವ, ಜೀರ್ಣಕ್ರಿಯೆ, ಬಾಯಿ ಆರೋಗ್ಯ, ಕಫ ನಿಯಂತ್ರಣ, ಆಂಟಿ ಆಕ್ಸಿಡೆಂಟ್ ಗುಣಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದೀವಿ. ಈ ವಿಡಿಯೋ ಮಾಹಿತಿ ಶಿಕ್ಷಣದ ಉದ್ದೇಶಕ್ಕಾಗಿ ಮಾತ್ರ. ವೈಯಕ್ತಿಕ ಆರೋಗ್ಯ ಸಲಹೆಗಾಗಿ ವೈದ್ಯರನ್ನು ಸಂಪರ್ಕಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.